ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ವಾರದ ವಾರ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಎಂದು ಶ್ರೀನಿವಾಸ ಸ್ವಾಮಿಯನ್ನು ನಾವು ಬೇಡಿಕೊಳ್ಳುತ್ತಾ ಈ ವಾರದ ವಾರ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿಯೋಣ. ಮೊದಲಿಗೆ ಮೇಷರಾಶಿ, ನಿಮ್ಮ ಜೀವನ ಶೈಲಿ ಬದಲಾಯಿಸಿಕೊಳ್ಳಬೇಕು. ಕಾಲಕ್ಕೆ ತಕ್ಕಂತೆ ಬದುಕಿನಲ್ಲಿ ಹೊಂದಾಣಿಕೆ ಅನಿವಾರ್ಯ. ಇಲ್ಲವಾದರೆ ಜನರ ಪರಿಹಾಸ್ಯಕ್ಕೆ ಗುರಿಯಾಗಬೇಕಾಗಬಹುದು. ಹಣಕ್ಕೆ ಕೆಲವೊಮ್ಮೆ ಪರದಾಡಬೇಕಾಗುತ್ತದೆ. ಖರ್ಚು ವೆಚ್ಚಗಳ ಮೇಲೆ ಹತೋಟಿಯನ್ನು ಮೇಷರಾಶಿಯವರು ಈ ವಾರ ಇಟ್ಟುಕೊಳ್ಳಬೇಕು. ಬಂಧು ಮಿತ್ರರೊಂದಿಗೆ ವಿನಾಕಾರಣ ವಾದ ವಿವಾದಗಳನ್ನು ಈ ವಾರ ಮಾಡಬಾರದು. ಅವರ ವೈಯಕ್ತಿಕ ವಿಚಾರಗಳಲ್ಲಿ ಇಲ್ಲದ ಆಸಕ್ತಿ ತೋರಬಾರದು. ನಿಮ್ಮ ಜೀವನ ಎಷ್ಟಿದೆ, ನಿಮ್ಮ ಕೆಲಸಗಳು ಎಷ್ಟಿದೆ, ಅಷ್ಟರ ಕಡೆ ಗಮನವನ್ನು ನೀಡಿದರೆ ಶುಭ ಫಲಗಳನ್ನು ಮೇಷರಾಶಿಯವರು ಕಾಣಬಹುದು. ವೃಷಭ ರಾಶಿ, ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುವುದು. ಮಗನ ಉನ್ನತ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ. ನಿಮ್ಮ ಉದಾಸೀನದಿಂದಾಗಿ ವ್ಯವಹಾರ ಮಂದ ಪ್ರಗತಿ ಕಾಣಲಿದೆ. ಇದರ ಕಡೆ ವಿಶೇಷ ಗಮನ ಕೊಡುವುದು ಉತ್ತಮ. ನಿರುದ್ಯೋಗಿಗಳಿಗೆ ಖಾಸಗಿ ಕಂಪನಿಗಳಲ್ಲಿ ನೌಕರಿ ದೊರೆಯುತ್ತದೆ. ವೇತನ ಸಾಧಾರಣವಾಗಿದ್ದರೂ ಸದ್ಯಕ್ಕೆ ಅಲ್ಲಿ ಹೊಂದಿಕೊಳ್ಳುವುದು ಉತ್ತಮ. ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನವನ್ನು ವೃಷಭ ರಾಶಿಯವರು ಹರಿಸಿದರೆ ಶುಭ ಫಲಗಳನ್ನು ಕಾಣಬಹುದು. ಮಿಥುನ ರಾಶಿ, ಎಂತಹದೇ ಆದ ತುರ್ತು ಕೆಲಸಗಳಿದ್ದರೂ ಅವಸರ ಮಾಡದೆ ಸಂಯಮದಿಂದ ಕಾರ್ಯವನ್ನು ನಿರ್ವಹಿಸಬೇಕು. ಸಂಸಾರದಲ್ಲಿ ಮೂಡಿದ್ದ ಅನುಮಾನಗಳು ದೂರವಾಗಿ ಸಂತಸವನ್ನು ಕಾಣಲಿದ್ದೀರಿ. ಬಂಧು ಮಿತ್ರರೊಂದಿಗಿನ ನಿಷ್ಠೂರದ ಮಾತುಗಳು ಹಾಗೂ ನಿಂದನೆಗಳು ಮುಂದೆ ನಿಮಗೆ ಕೆಟ್ಟ ಹೆಸರು ತರುವ ಸಾಧ್ಯತೆ ಇದೆ. ಬೇರೆಯವರ ಅತಿ ಭರವಸೆ ಅಥವಾ ನಂಬಿಕೆಯ ಮಾತುಗಳಲ್ಲಿ ವಿಶ್ವಾಸವನ್ನು ಇಡಬೇಡಿ. ಮೋಸವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿದೆ. ಕಟಕ ರಾಶಿ, ಸಂಸಾರದಲ್ಲಿ ಪ್ರತಿಯೊಬ್ಬರ ಬಗ್ಗೆಯೂ ವಿಶೇಷ ಕಾಳಜಿ ತೋರುವ ನೀವು ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಲಿದ್ದೀರಿ. ಶಿಕ್ಷಕರು ವೇತನ ಏರಿಕೆಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳನ್ನು ಭೇಟಿಯಾದರೆ ಮಾತ್ರ ಯಶಸ್ಸು ಸಿಗುತ್ತದೆ. ಸರ್ಕಾರದ ಅನುದಾನ ಶೀಘ್ರದಲ್ಲಿಯೇ ನಿಮ್ಮ ಕೈ ಸೇರಲಿದೆ. ಅದು ದುರುಪಯೋಗ ಆಗದಂತೆ ನೋಡಿಕೊಳ್ಳಿ. ಅಮೂಲ್ಯ ವಸ್ತುಗಳನ್ನು ಈ ವಾರ ನೀವು ತುಂಬ ಜೋಪಾನ ಮಾಡಲಿದ್ದೀರಿ. ಸಿಂಹರಾಶಿ, ನಿಮ್ಮ ಛಲ, ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮಗಳು ನಿಮ್ಮ ಮುಂದಿನ ವ್ಯವಹಾರದಲ್ಲಿ ಯಶಸ್ಸು ತಂದುಕೊಡುತ್ತದೆ. ಡೋಲಾಯಮಾನವಾಗುತ್ತಿರುವ ನಿಮ್ಮ ಮನಸ್ಥಿತಿಯನ್ನು ತಹಬಂದಿಗೆ ತರಲು ಪ್ರಯತ್ನಿಸಿ. ಕಷ್ಟಪಟ್ಟು ಆರಂಭಿಸಿದ ವ್ಯವಹಾರ ಶಾಶ್ವತವಾಗಿ ನಡೆದುಕೊಂಡು ಹೋಗುವಂತೆ ಒಂದು ವ್ಯವಸ್ಥೆ ಮಾಡಿಕೊಳ್ಳುವುದು ಉತ್ತಮ. ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಸರ್ಕಾರಿ ಕಚೇರಿಗಳನ್ನು ಸುತ್ತಿ ಸುಸ್ತಾಗುತ್ತೀರಿ. ಆದರೆ ಅದರ ಫಲವನ್ನು ಶೀಘ್ರದಲ್ಲಿಯೇ ಕಾಣಲಿದ್ದೀರಿ. ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಗಳನ್ನು ಸಿಂಹರಾಶಿಯವರು ಈ ವಾರ ಕಾಣಲಿದ್ದಾರೆ. ಕನ್ಯಾ ರಾಶಿ, ಕೆಲಸಗಳಲ್ಲಿ ಅತ್ಯಂತ ಅವಸರ ತೋರುವ ನಿಮಗೆ ಅದರಿಂದಾಗುವ ಅಡ್ಡ ಪರಿಣಾಮದ ಬಗ್ಗೆ ಅರಿವಾಗುವುದಿಲ್ಲ. ಬಹುದೊಡ್ಡ ಮೊತ್ತದ ವ್ಯವಹಾರ ನಿಮ್ಮದಾಗಿದ್ದಲ್ಲಿ ಪಾಲುದಾರರು ನಿಮ್ಮ ನಡೆ ಹಾಗೂ ವಹಿವಾಟಿನ ರೀತಿಯನ್ನು ಬಲು ಸೂಕ್ಷ್ಮವಾಗಿ ಮತ್ತು ರಹಸ್ಯವಾಗಿ ಗಮನಿಸುತ್ತಲೇ ಇರುತ್ತಾರೆ. ಅನೇಕರಿಂದ ಬರುವ ಸಲಹೆಗಳಿಂದಾಗುವ ಪ್ರಯೋಜನ ಮಾತ್ರ ಶೂನ್ಯ. ಆದ್ದರಿಂದ ಸ್ವಂತ ನಿರ್ಧಾರಗಳನ್ನು ಈ ವಾರ ಕನ್ಯಾ ರಾಶಿಯವರು ತೆಗೆದುಕೊಂಡು ಮುಂದುವರೆದರೆ ಮಾತ್ರ ಶುಭ ಫಲ. ಕನ್ಯಾ ರಾಶಿಯವರು ಈ ವಾರ ಹೇಳಿಕೆ ಮಾತುಗಳನ್ನು ಕೇಳಬಾರದು. ತುಲಾರಾಶಿ, ಪ್ರತಿ ಕಾರ್ಯದಲ್ಲೂ ಯಶಸ್ಸು ಕಾಣಲು ಪರಿತಪಿಸುವ ನೀವು ಅದಕ್ಕಾಗಿ ಪಡುವ ಶ್ರಮ ಸಾಕಷ್ಟಿದೆ. ಆದರೆ ನೀವು ಅನುಸರಿಸುತ್ತಿರುವ ರೀತಿಗಳು ಸರಿಯಾಗಿವೆ ಎಂಬುದನ್ನು ಮೊದಲು ಪರಿಶೀಲಿಸಿಕೊಳ್ಳಿ. ಅಯೋಗ್ಯರಿಗೆ ಅತಿ ಸಲುಗೆಯನ್ನು ಕೊಡಬೇಡಿ ಮತ್ತು ಅವರೊಂದಿಗೆ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಬಾರದು. ಯೋಚಿಸಿ ಹೊಸ ಕೆಲಸಗಳನ್ನು ಆರಂಭಿಸಬೇಕು. ವೃಶ್ಚಿಕ ರಾಶಿ, ಈ ಹಿಂದೆ ಯಾರಿಗೂ ಹಣಕಾಸಿನ ವಿಚಾರದಲ್ಲಿ ಜಾಮೀನುದಾರರಾಗಿದ್ದ ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಫಲವಾಗಿ ಈಗ ನೀವೇ ಆ ಹಣ ಭರಿಸಬೇಕಾದ ಸಂದರ್ಭ ಬರುವ ಸಾಧ್ಯತೆ ಇದೆ. ಅದಕ್ಕೊಂದು ಪರಿಹಾರವನ್ನು ಮೊದಲೇ ಕಂಡುಕೊಳ್ಳುವುದು ಒಳ್ಳೆಯದು. ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಸಾಧ್ಯತೆ ಇದೆ. ಇಷ್ಟಪಟ್ಟ ಜಾಗಕ್ಕೆ ವರ್ಗಾವಣೆಯಾಗಲು ಮೇಲಾಧಿಕಾರಿಗಳ ಮೊರೆ ಹೋಗದೆ ವಿಧಿಯಿಲ್ಲ. ಆದ್ದರಿಂದ ಈ ವಾರ ಯಾರಿಗಾದರೂ ನೀವು ಹಣವನ್ನು ಪಡೆದು ಇನ್ನೊಬ್ಬರಿಗೆ ತೆಗೆದುಕೊಟ್ಟಿದ್ದರೆ ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕು. ಧನಸ್ಸು ರಾಶಿ, ಮನೆಯ ಖರ್ಚು ವೆಚ್ಚಗಳನ್ನು ನೀವು ಎಷ್ಟೇ ನಿಯಂತ್ರಿಸಲು ಪ್ರಯತ್ನಿಸಿದರೂ ಅದು ಕೈಮೀರಿ ಹೋಗುತ್ತದೆ. ಇದರಿಂದ ನಿಮ್ಮ ಆದಾಯ ಮಾತ್ರವಲ್ಲದೆ ಕೂಡಿಟ್ಟ ಹಣದಲ್ಲಿಯೂ ಸ್ವಲ್ಪ ಭಾಗ ಕರಗಿ ಹೋಗಬಹುದು. ಆಸ್ತಿ ಖರೀದಿಗೆ ಸಕಾಲವಾಗಿದ್ದು ಅನವಶ್ಯಕ ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ಗಟ್ಟಿ ನಿರ್ಧಾರಗಳೊಂದಿಗೆ ಮುನ್ನುಗ್ಗಿ. ಅದಕ್ಕೆ ಬೇಕಾದ ಆರ್ಥಿಕ ಬೆಂಬಲ ಬಂಧುಗಳಿಂದ ತಾವಾಗಿಯೇ ಬರಲಿದೆ. ಮಕರ ರಾಶಿ, ಹೊಸ ಯೋಜನೆಗಳ ಬಗ್ಗೆ ಚಿಂತಿಸುವ ನೀವು
ಕೂಡಿಟ್ಟ ಹಣ ಅತ್ಯಂತ ಕಷ್ಟಪಟ್ಟಿದ್ದಾಗಿದೆ. ಅದನ್ನು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಲು ಬಳಸಿಕೊಳ್ಳುವುದು ಉತ್ತಮ. ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಂಡಿರುವ ಸಂಘ ಸಂಸ್ಥೆಗಳಿಗೆ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಹಿರಿಯರ ಹೆಸರಿನಲ್ಲಿ ದಾನದತ್ತಿಯನ್ನು ಮಾಡಬೇಕು. ಸದ್ಯಕ್ಕೆ ಲೇವಾದೇವಿ ವ್ಯವಹಾರಗಳನ್ನು ಮಕರ ರಾಶಿಯವರು ಮಾಡಬಾರದು. ಇದರಿಂದ ಹಾನಿಯಾಗುವ ಸಂಭವ ಹೆಚ್ಚಾಗಿದೆ. ಕುಂಭರಾಶಿ, ನಿಮ್ಮ ಮಡದಿಯ ಆರೋಗ್ಯದ ಕಡೆ ಗಮನ ಹರಿಸುವುದು ಒಳ್ಳೆಯದು. ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿ. ನಿಮಗೆ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ತಲೆದೋರಲಿದೆ. ನಿಮ್ಮ ಕೆಲವು ಆತ್ಮೀಯ ಬಂಧುಗಳು ನಾನಾ ರೀತಿಯ ನಾಟಕೀಯ ಮಾತುಗಳಿಂದ ನಿಮ್ಮ ಹಣ ಲಪಟಾಯಿಸುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಈ ವಾರವನ್ನು ಕಳೆಯಬೇಕು. ಕುಂಭರಾಶಿಯವರು. ಮೀನರಾಶಿ, ನೀವು ಮನೆಯ ಸದಸ್ಯರೊಂದಿಗೆ ನಡೆದುಕೊಂಡ ರೀತಿಯಿಂದ ಕಳೆದು ಹೋಗಿದ್ದ ವಿಶ್ವಾಸವನ್ನು ಮರಳಿ ಪಡೆಯಲು ಯತ್ನಿಸಿ. ಮನೆ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಸಹೋದ್ಯೋಗಿಯೊಬ್ಬರು ಆರ್ಥಿಕ ನೆರವು ಕೋರಿ ನಿಮ್ಮಲ್ಲಿಗೆ ಬರುತ್ತಾರೆ. ಸಾಧ್ಯವಾದಲ್ಲಿ ಸಹಕರಿಸಿ. ಶೈಕ್ಷಣಿಕ ಸಂಸ್ಥೆಗಳಿಗೆ ಸಾಮಗ್ರಿಗಳನ್ನು ಸರಬರಾಜು ಮಾಡುವವರಿಗೆ ಹೆಚ್ಚಿನ ಲಾಭವು ಈ ವಾರ ತಂದುಕೊಡಲಿದೆ. ಮೀನರಾಶಿಯವರಿಗೂ ಸಹ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಬದಲಾವಣೆಯೇ ಈ ವಾರ ಆಗಲಿದೆ. ಈ ರಾಶಿ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.